ಈ ದಿವಸ ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಸರ್ಕಾರಕ್ಕೆ ನಾವು ನಮ್ಮ ಜಯದೇವ್ ನಾಯಕ್ ಅಂಥೇಳಿ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅವರನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿದ ಉದ್ದೇಶಕ್ಕೆ ನಾವು ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ದೀವಿ. ಅಭಿನಂದನೆ ಜೊತೆಗೆ ಬೇಡಿಕೆ ಏನಂದರೆ ಒಬ್ಬರು MLA ಇದ್ದಾರೆ, ಅವ್ರಿಗೊಂದು ಮಂತ್ರಿ ಮಾಡಿ ಅಂತ ಕೇಳಕ್ಕೆ ಬಂದಿದ್ದೀವಿ. ಇನ್ನು ಎರಡನೇ ವಿಷಯ, ಬಂಜಾರ ಭವನ ನಮಗೆ ಗ್ರೌಂಡ್ ಫ್ಲೋರ್ ಮಾತ್ರ ನಾವು ಕಟ್ಟಿದ್ದೀವಿ. ಮೇಲೆ ಮೊದಲೇನೇ 4-5 ಫ್ಲೋರ್ ಕಟ್ಟಬೇಕು ಅನ್ನೋದು ಇದನ್ನು ನಕ್ಷೆ ಇದ್ದರೂ ಕೂಡ ನಮಗೆ ಅನುದಾನ ಇರಲಾರ್ದೆ ಅವ್ರು ಘೋಷಣೆ ಮಾಡಿದಂಥ 8 ಕೋಟಿ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋದು ಇದು ಒಂದು ಕೂಗಿದೆ. ಸೊ ಹೀಗಾಗಿ ಕೆಲವೊಂದೆಲ್ಲ ಗ್ರಾಮಗಳು ಹಾಗೆ ಬೆಳಿಲಾರ್ದೆ ಡೆವಲಪ್ ಆಗಲಾರ್ದೆ ಹಾಗೆ ಇದ್ದಾವೆ. ಅದಕ್ಕೂ ಕೂಡ ನಾವು ಅನುದಾನ ರೂಪದಲ್ಲಿ 5 ಕೋಟಿ ನಿಗಮಕ್ಕೆ ಕೊಟ್ಟರೆ 500 ಕೋಟಿ ಕೊಟ್ಟರೆ ಎಲ್ಲ ತಾಂಡಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಿಮ್ಮ ಬೇಡಿಕೆಗಳ ಬಗ್ಗೆ ತಿಳಿಸಿದ್ದೀರಾ ಸಚಿವರಿಗೆ? CM KDCM ಎಲ್ಲ ಹೇಳಿ ಎಲ್ಲರಿಗೂ ತಿಳಿಸಿದ್ದೀವಿ, ಈಗಾಗಲೇ ತಿಳಿಸಿ. ಈಗ ನಮ್ಮ ಅಧ್ಯಕ್ಷರು ಏನು ಹೇಳಿದ್ದಾರೆ ಅದು ನಿಜವಾಗಲೂ ಅದು ಖಂಡಿತ ಅವ್ರು ಹೇಳ್ತಕ್ಕಂಥ ಪಾಯಿಂಟ್ಸ್ಗಳೆಲ್ಲ ಕರೆಕ್ಟಾಗಿದೆ, ಅದು ರಿಪೀಟ್ ಮಾಡೋದೇನಿಲ್ಲ. ನಾವು ಈ ಸಂಘಟನೆಗಳು ಏನು ನಾವು ಮಾಡ್ತಾಯಿದ್ದೀವಿ ಕೆಲಸ, ಈ ಸರ್ಕಾರ ಸಂಘಟನೆಗಳಿಗೆ ಗೌರವ ಕೊಟ್ಟು ಸಂಘಟನೆಗಳು ಏನು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ, ಅದಕ್ಕೆ ಆಯಾಯ ಸಂಸ್ಥೆಗಳು ಆಯಾ ನಿಗಮಗಳಿಗೆ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ. ಅನುದಾನ ಹೆಚ್ಚಿಗೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ಆಮೇಲೆ ನಮ್ಮ ಜನಾಂಗದ ಎಲ್ಲೆಲ್ಲಿ ವಲಸೆ ಹೋಗ್ತಾ ಇದ್ದಾರೆ ಅವನ್ನೆಲ್ಲ ಅಲ್ಲಲ್ಲೇ ನೆಲೆಯೂರಿಗೋಸ್ಕರ ಅವರಿಗೆ ಅಲ್ಲಲ್ಲೇ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಿಗಮಕ್ಕೆ ಹೆಚ್ಚಿನ ಹಣ ಅನುದಾನ ಮಾಡಿ ಒಂದು 500 ಕೋಟಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ರುದ್ರಪ್ಪ ಲಮಾಣಿಯವ್ರನ್ನ ಈ ಬಾರಿ ಮಾತ್ರ ಖಂಡಿತ ಅವ್ರನ್ನ ಸಚಿವರ ಸಂಪುಟಕ್ಕೆ ತಗೊಳ್ಬೇಕು ಅಂತೇಳಿ ನಮ್ದು ಇದು ಮುಖ್ಯವಾದ ಬೇಡಿಕೆ. ಅಂತ ಏನು ಮಾಡ್ತೀವಿ ನಾವು ಇಡೀ ರಾಜ್ಯದ ಎಲ್ಲ ಚುಕ್ಕಾಣಿ ಇರ್ತಕ್ಕಂಥ ನಮ್ಮ ಮುಂದಾಳತ್ವದಲ್ಲಿ ಎಲ್ಲ ಸಂಘಟನೆಗಳನ್ನ ಒಂದುಗೂಡಿಸಿ ನಮ್ಮ ಮೊನ್ನೆಲ್ಲ ಹೋರಾಟ ಮಾಡಿ ನಿಮ್ಗೆ ಗೊತ್ತಿದೆ. ಸದಾಶಿವ ಆಯೋಗದ ಬಗ್ಗೆ ನಾವೇನು ಹೋರಾಟ ಮಾಡಿದ್ವಿ, ಜನ ಸೇರಿಸಿದ್ವಿ, ನಾವು ಯಾವ ಥರ ಮಾಡಿದ್ವಿ ಅಂತ. ನಾವು ಸರ್ಕಾರದ ಮೇಲೆ ಕೋಪ ಇಲ್ಲ, ನಮಗೆ ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ನಮ್ಗೆ ಯಾವ ಥರ ಭಯ ಇಲ್ಲ. ನಾವು ಮುಂದೆ ಇದಕ್ಕೆ ಪ್ರತಿಭಟನೆ ಮಾಡಿ ಧರಣಿ ಮಾಡುವುದು, ಆಯಾ ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ಅಣಿಯಾಗ್ತೀವಿ ಅಂತ ಹೇಳ್ತೀವಿ.